ಟ್ರೆಂಡಿಂಗ್ ಈಗ ಯೂಟ್ಯೂಬ್ ಮತ್ತು ಇನ್ಸ್ಟಾದಲ್ಲಿ ಟ್ರೆಂಡ್ ಆಗ್ತಿರೋ ಫೋಟೋಸ್ ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ಕೊಂಡು ಕೊಡ್ತೀನಿ ಫ್ರೆಂಡ್ಸ್. ಈಗ ನಾನು ಹೇಳ್ಕೊಂಡು ಕೊಡೋದಕ್ಕಿಂತ ಮುಂಚೆ ನೀವೆಲ್ಲ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲೋ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವರು ನನ್ನ ಚಾನಲ್ನ ವೀಡಿಯೋಸ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊಳ್ತಾ, ಈಗ ಆ ಮೂರು ಥರ ಫೋಟೋಸು ಈಗ ಟ್ರೆಂಡ್ ಆಗ್ತಿದೆ. ಆ ಮೂರು ಥರ ಫೋಟೋಸ್ದು ನೇಮು ಮತ್ತು ಅದು ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ ನಾನು ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಈಗ ಫಸ್ಟ್ ಒನ್ ಬಂದುಬಿಟ್ಟು 3D ಬನಾನಾ ಎಫೆಕ್ಟ್ ಒಂದು, ಮತ್ತು ಎರಡನೇದು ಬಂದುಬಿಟ್ಟು ಕಟ್ಔಟ್ ಟ್ರೆಂಡಿಂಗು, ಮತ್ತು ಮೂರನೇದು ಬಂದುಬಿಟ್ಟು ರೆಟ್ರೋ ಸ್ಟೈಲು. ಮೂರು ಥರದ ಒಂದು ಫೋಟೋಸ್ನ ನೀವು ಯಾವ ಥರ ಕ್ರಿಯೇಟ್ ಮಾಡಬೇಕು ಅಂತ ನಾನು ಹೇಳ್ಕೊಂಡು ಕೊಡ್ತೀನಿ ಫ್ರೆಂಡ್ಸ್. ಈಗ ನೀವು ಸಿಂಪಲಾಗಿ ಏನಿಲ್ಲ, ನಿಮ್ಮ ಫೋನ್ನ ತೊಗೊಂಡು ಗೂಗಲಲ್ಲಿ ಹೋಗಿ ಗೂಗಲ್ ಜೆಮಿನಿ ಅಂತ GEMINI ಅಂತ ಸರ್ಚ್ ಮಾಡಿ, ಜೆಮಿನಿ AI ಅಂತ ಸರ್ಚ್ ಮಾಡಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಂಟರ್ಫೇಸ್ ಓಪನ್ ಆಗಿದ ತಕ್ಷಣ ಒಂದು ನಿಮಗೆ ಕೆಳಗಡೆ ಬಾಟಮಲ್ಲಿ ನಿಮ್ಮ ಲೆಫ್ಟ್ ಸೈಡಲ್ಲಿ ಒಂದು ಪ್ಲಸ್ ಸಿಂಬಲ್ ಇರುತ್ತೆ. ಆ ಪ್ಲಸ್ ಸಿಂಬಲ್ನ ಸೆಲೆಕ್ಟ್ ಮಾಡಿ ನಿಮ್ಮ ಒಂದು ಅಲ್ಲಿಂದ ಮತ್ತೆ ನಿಮ್ಮ ಗೂಗಲ್ ಇದಕ್ಕೆ ಫೋಟೋಸ್ ಅಥವಾ ನಿಮ್ಮ ಆಲ್ಬಮ್ಗೆ ಬರುತ್ತೆ. ಅಲ್ಲಿ ನಿಮ್ಮ ಒಂದು ಫೋಟೋನ ಸೆಲೆಕ್ಟ್ ಮಾಡಿಬಿಟ್ಟು ಅದಕ್ಕೆ ಸೆಂಡ್ ಮಾಡಿದ್ರೆ, ಆ ಸೆಂಡ್ ಮಾಡಿದ ತಕ್ಷಣ ನೀವು ಒಂದು ಪ್ರಾಂಪ್ಟ್ನ ಕಳಿಸ್ಬೇಕಾಗುತ್ತೆ. ನಿಮಗೆ 3D ಎಫೆಕ್ಟ್ ಬನಾನಾ ಟ್ರೆಂಡಿಂಗ್ ಆ ಸ್ಟೈಲ್ ಬೇಕೋ ಅಥವಾ ಕಟ್ಔಟ್ ಸ್ಟೈಲ್ ಬೇಕೋ ಮತ್ತು ರೆಟ್ರೋ ಸ್ಟೈಲ್ ಬೇಕೋ, ನಿಮಗೆ ಆ ಥರ ಮೂರು ಪ್ರಾಂಪ್ಟ್ನ ನಾನು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆ ಪ್ರಾಂಪ್ಟ್ನ ತೊಗೊಂಡು ನೀವು ಅದಕ್ಕೆ ಸೆಂಡ್ ಮಾಡಿದ್ರೆ, ಕಾಪಿ ಮಾಡಿ ಅಲ್ಲಿ ಪೇಸ್ಟ್ ಮಾಡಿ ಸೆಂಡ್ ಮಾಡಿದ್ರೆ ನಿಮಗೆ ಒಂದು ಕೆಲವೇ ಸೆಕೆಂಡ್ಗಳಲ್ಲಿ ನಿಮಗೆ ಫೋಟೋ ಬರುತ್ತೆ. ಆ ಫೋಟೋ ಬಂದಿದ್ದನ್ನ ಅಲ್ಲಿ ಮೇಲ್ಗಡೆ ಟಾಪ್ ಸೈಡ್ ರೈಟ್ ಸೈಡಲ್ಲಿ ಟಾಪಲ್ಲಿ ಡೌನ್ಲೋಡ್ ಆಪ್ಷನ್ ಇರುತ್ತೆ. ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ನಿಮ್ಮ ಇನ್ಸ್ಟಾ ಅಥವಾ ಫೇಸ್ಬುಕ್ ಲೈವ್ ಸ್ಟೋರಿನಲ್ಲಿ ಹಾಕ್ಕೊಂಡು ನೀವು ನಿಮ್ಮ ಒಂದು ಫೋಟೋಸ್ನ ಟ್ರೆಂಡಿಂಗ್ನಲ್ಲಿ ತೊಗೊಂಡೋಗ್ಬೋದು ಫ್ರೆಂಡ್ಸ್. ಇದಕ್ಕೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ನಮ್ಮನ್ನು ಬೆಳೆಸಿ ಅಂತ ಕೇಳ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್.